ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು PMA ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಿವರಾಜ್. ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹ ಜ್ಯೋತಿ, ಈ ಒಂದು ಗೃಹ ಜ್ಯೋತಿ ಬಗ್ಗೆ ತುಂಬ ಜನಕ್ಕೆ ತುಂಬ ಥರ ಕನ್ಫ್ಯೂಷನ್ಗಳಿದೆ. ಸೊ ಎಲ್ಲ ಮನೆಗಳಿಗೂ ಸಹ ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಸೊ ಲೀಸ್ಗೆ ಹಾಕಿಸ್ಕೊಂಡಿರ್ಬೋದು, ಇಂಥವ್ರಿಗೆ ಯಾವ ರೀತಿಯಾಗಿ ಈ ಒಂದು ಗೃಹ ಜ್ಯೋತಿನ ಲಾಭನ ಪಡ್ಕೋಬೇಕು ಅನ್ನೋಂಥದ್ದನ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇನ್ನು ಕೆಲವು ವಿಚಾರಗಳಲ್ಲಿ ನಿಮಗೆ ಏನೇನೆಲ್ಲ ದಾಖಲಾತಿಗಳನ್ನ ನೀವು ಇಟ್ಕೊಂಡಿರಬೇಕು, ಜೊತೆಗೆ ಇದಕ್ಕೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತಾ ಅನ್ನುವಂಥ ಎಲ್ಲ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ PMA ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ. ಮೊದಲನೇದು ನೋಡ್ಕೋಬೋದು ನಾವು ನಿಮಗೆ ಗೃಹ ಜ್ಯೋತಿ ಫಾರ್ಮ್. ಸೊ ನೋಡ್ಕೊಳ್ಳಿ, ಈ ಥರ ಒಂದು ಗೃಹ ಜ್ಯೋತಿ ಫಾರ್ಮ್ ನಾನು ನಿಮಗೆ ಸ್ಕ್ರೀನ್ ಮೇಲೂ ಸಹ ತೋರಿಸ್ತಿದ್ದೀನಿ. ಸೊ ಈ ಥರ ಒಂದು ಗೃಹ ಜ್ಯೋತಿ ಆದಂಥ ಒಂದು ಫಾರ್ಮ್ ಬರುತ್ತೆ. ಈ ಫಾರ್ಮ್ನ ನೀವೆಲ್ಲೂ ಸಹ ಹೋಗಿ ತೊಗೊಂಡೋಗಿ ಫಿಲ್ ಮಾಡಿಸುವಂಥದ್ದು ಏನಿರಲ್ಲ. ನೀವು ಯಾವ ಒಂದು ಮನೇಲಿ ಇರ್ತೀರಾ ಆ ಒಂದು ಮನೆಗೇ ಸಹ ಯಾರು ಇರ್ತಾರೆ, ಒಂದು KB ಇಂದ, ಸೊ ಸೆಸ್ಕಾಮ್ ಆಗಿರ್ಬೋದು, ಬೆಸ್ಕಾಮ್ ಆಗಿರ್ಬೋದು, ಇವ್ರ ಕಡೆಯಿಂದ ನಿಮ್ಮ ಮನೆಗೆ ವಿಸಿಟ್ ಮಾಡ್ತಾರೆ. ಸೊ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಫಾರ್ಮ್ ಇರುತ್ತೆ. ಈ ಫಾರ್ಮ್ನ ಏನು ಮಾಡ್ಕೋತಾರೆ, ನಿಮಗೆ ಭರ್ತಿ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೆ ಏನೇನೆಲ್ಲ ದಾಖಲಾತಿಗಳು ಕೊಡಬೇಕು ಬಿಡಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಏನೇನು ಇರುತ್ತೆ ಅನ್ನುವಂಥದ್ದು. ಮೊದಲನೇದಾಗಿ ನಿಮಗೆ ಈ ಒಂದು ಗೃಹ ಜ್ಯೋತಿ ಫಲಾನುಭವಿಗಳ ಈ ಒಂದು ಪರಿಶೀಲನೆಯಲ್ಲಿ ಏನೇನೆಲ್ಲ ಇರುತ್ತೆ, ಏನೇನೆಲ್ಲ ಫಿಲ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದಕ್ಕೆ ನಿಮ್ಮ ದಾಖಲಾತಿಗಳು ಏನೇನು ಇಟ್ಕೊಂಡಿರಬೇಕು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ಫಾರ್ಮ್ನ ಯಾವ ರೀತಿ ಫಿಲ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮಗೆ ಆ ಒಂದು ವಿದ್ಯುತ್ ಸರಬರಾಜು ಕಂಪನಿಯ ಒಂದು ಕಂಪನಿ ಹೆಸರೇನಿರುತ್ತೆ, ಅದು ಬೆಸ್ಕಾಮ್ ಆಗಿದ್ರೆ ಬೆಸ್ಕಾಮ್, ಎಸ್ಕಾಮ್ ಆಗಿದ್ರೆ ಎಸ್ಕಾಮ್, ಸೊ ನಿಮಗೆ ಸೆಸ್ಕಾಮ್ ಆಗಿದ್ರೆ ಸೆಸ್ಕಾಮ್, ಈ ಥರ ಯಾವ ಒಂದು ಕಂಪನಿ ಹೆಸರಿರುತ್ತೆ ಅದನ್ನು ಮೊದಲನೇ ಫಾರ್ಮ್ ಏನಿರುತ್ತೆ ಆ ಕಾಲಮಲ್ಲಿ ಫಿಲ್ ಮಾಡ್ತಾ ಹೋಗ್ತಾರೆ. ಸೊ ಇದು ಯಾವುದನ್ನು ಸಹ ನೀವು ಫಿಲ್ ಮಾಡುವಂಥದ್ದಲ್ಲ, ನಿಮಗೆ ಜಸ್ಟ್ ರೆಫರೆನ್ಸ್ ಆಗಿ ಕೊಡ್ತಾ ಇದ್ದೀನಿ. ಇನ್ ಕೇಸ್ ಏನಾದ್ರು ಫಾರ್ಮ್ನ ನಿಮ್ಮ ಕೈಲಿ ಏನಾದ್ರು ಕೊಟ್ಬಿಟ್ಟು ಹೋಗಿರಿ, ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಎರಡನೇದಾಗಿ ನಿಮಗೆ ವಿದ್ಯುತ್ ಬಿಲ್ಲಿನ ಖಾತೆ ಸಂಖ್ಯೆ ಅಂತ ಎರಡನೇ ಆಪ್ಷನ್ ಇದೆ. ಇದು ಬಂದು ನಿಮ್ಮ ಒಂದು ಏನು ಬರುತ್ತೆ, ನಿಮ್ಮದು ಅಕೌಂಟ್ ID ಅಂತ ಏನು ಬರುತ್ತೆ, ಆ ಒಂದು ನಿಮ್ಮ ಕರೆಂಟ್ ಬಿಲ್ಲಲ್ಲಿ ಏನಿರುತ್ತೆ, ಸೊ ಕರೆಂಟ್ ಬಿಲ್ನ ತೊಗೊಂಡಿರ್ಬೇಕಾಗತ್ತೆ. ಇದು ಮೊದಲನೇ ಆದಂಥ ನಿಮಗೆ ಒಂದು ದಾಖಲಾತಿ ಅಂತ ಅಂದ್ಕೊಳ್ಳಿ, ಒಂದು ಕರೆಂಟ್ ಬಿಲ್ನ ಇಟ್ಕೊಂಡಿರ್ಬೇಕಾಗತ್ತೆ. ಅದಾದಮೇಲೆ ನಿಮಗೆ ಬೆನಿಫಿಷರಿ ಆಧಾರ್ ಕಾರ್ಡು, ಯಾರು ನಿಮಗೆ ಈ ಒಂದು KB ಇದಕ್ಕೆ ಒಂದು ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಆಗ್ತಾ ಇರ್ತೀರಾ ಅವರ ಒಂದು ಆಧಾರ್ ಕಾರ್ಡ್ನ ನೀಡಬೇಕಾಗುತ್ತೆ. ಮನೆ ಯಜಮಾನಿ ಯಾರು ಆಗಿರ್ಬೋದು. ಸೊ ಬಾಡಿಗೆದಾರರು ಇದ್ದರೆ ಬಾಡಿಗೆದಾರರು, ಇಲ್ಲ ಓನರ್ಗಳಿತ್ತು ಅಂದರೆ ಓನರ್ಗಳು ಕೊಡಬೇಕಾಗತ್ತೆ. ಸೊ ಅವರ ಆಧಾರ್ ಕಾರ್ಡ್ನ ಫಿಲ್ ಮಾಡಬೇಕು. ಮತ್ತು ಈ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಆ ಹೆಸರು ಥರನೇ ನೀವು ಫಿಲ್ನ ಮಾಡಬೇಕಾಗತ್ತೆ, ಅವ್ರ ಹೆಸರನ್ನ ಹಾಕಬೇಕು. ಮತ್ತು ಗೃಹ ಜ್ಯೋತಿ ಯೋಜನೆಗೆ ನೋಂದಾಯಿಸಿದ ಫಲಾನುಭವಿಯ ಮೊಬೈಲ್ ಸಂಖ್ಯೆ ಅಂತ ಇದೆ. ಸೊ ಒಂದು ಮೊಬೈಲ್ ನಂಬರ್ ಏನಿರುತ್ತೆ ಆ ಒಂದು ಮೊಬೈಲ್ ನಂಬರ್ನ ಕೊಡಬೇಕಾಗತ್ತೆ. ತದನಂತರ ನಿಮಗೆ ಆರನೇ ಆಪ್ಷನ್ನು ಫಲಾನುಭವಿಯು ಮಾಲೀಕರೇ ಅಥವಾ ಬಾಡಿಗೆದಾರರು ಅಂತ ಇರುತ್ತೆ. ಇದು ಮೇಯ್ನ್ ಆಗಿರುತ್ತೆ, ನೋಡ್ಕೋಬೋದು. ಸೊ ಬೆಂಗಳೂರು ಅಂತ ನಗರಗಳೆಲ್ಲ ಆಗಿರ್ಬೋದು, ಇಲ್ಲೆಲ್ಲ ಬಾಡಿಗೆಗಳು ಜಾಸ್ತಿ ಇರೋದ್ರಿಂದ ಸೊ ನೀವು ಬಾಡಿಗೆಗಿದ್ದೀರಾ, ಲೀಸ್ಗಿದ್ದೀರಾ, ಮತ್ತು ನೀವೇ ಮಾಲೀಕರ ಅನ್ನುವಂಥದ್ದನ್ನ ಇಲ್ಲಿ ಟಿಕ್ ಮಾಡಬೇಕಾಗತ್ತೆ. ಟಿಕ್ ಮಾಡಿ ನೀವು ಮಾಲೀಕರಾಗಿದ್ದರೆ ಓನರ್ ಅನ್ನೋ ಕಡೆ ಟಿಕ್ ಮಾಡಬೇಕು, ಬಾಡಿಗೆದಾರರಾಗಿದ್ದರೆ ಬಾಡಿಗೆದಾರ ಅಂತ ಟಿಕ್ ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ಪಡಿತರ ಚೀಟಿ ಹೊಂದಿರೋ ಬಗ್ಗೆ ಮಾಹಿತಿನ ನೀಡಬೇಕಾಗತ್ತೆ. ಇದು ನೋಡಿ ನಿಮಗೆ ಎರಡನೇ ಪ್ರೂಫ್ ಆಗಿರುತ್ತೆ. ನಿಮ್ಮ ಹತ್ರ ಒಂದು ರೇಷನ್ ಕಾರ್ಡ್ ಇರಬೇಕಾಗತ್ತೆ. ಸೊ ನಿಮ್ಮ ಹತ್ರ APL ಇರಲಿ, BPL ಇರಲಿ, ಸೊ ಯಾವುದೇ ಇದ್ರೂ ಸಹ ನೀವು ರೇಷನ್ ಕಾರ್ಡ್ನ ಇದ್ದರೆ ಇಲ್ಲಿ ಕೊಡಬೇಕಾಗತ್ತೆ. ಕೊಟ್ಟಂಥ ಸಂದರ್ಭದಲ್ಲಿ ನೀವು ಈ ರೇಷನ್ ಕಾರ್ಡ್ ನಂಬರ್ ಏನಿದೆ ಆ ರೇಷನ್ ಕಾರ್ಡ್ ನಂಬರ್ನ ಕೆಳಗಡೆ ಎಂಟ್ರಿ ಮಾಡ್ತಾ ಹೋಗ್ತಾರೆ. ಸೊ ಎರಡನೇ ಪ್ರೂಫ್ ಆಗಿರುತ್ತೆ. ಮೊದಲನೇ ಪ್ರೂಫ್ ನಿಮ್ಮ ಹತ್ರ ಕರೆಂಟ್ ಬಿಲ್ ಇರಬೇಕು, ಎರಡನೇದು ಬಂದು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕಾಗತ್ತೆ. ಮತ್ತು ಫಲಾನುಭವಿಯು ಕರ್ನಾಟಕ ರಾಜ್ಯದ ನೋಂದಾಯಿತ ಮತದಾರರೇ ಅಂತ ಕೇಳುತ್ತೆ. ಸೊ ಅವ್ರೇನಾದ್ರು ಕರ್ನಾಟಕದಲ್ಲೇ ಇದ್ದು ಅವ್ರೇನಾದ್ರು ಮತ ಚಲಾವಣೆಯನ್ನು ಮಾಡ್ತಾ ಇದ್ರೆ ಅವ್ರ ಹತ್ರ ವೋಟರ್ ID, ಇದು ಮೂರನೇ ಆಪ್ಷನ್ ಆಗಿರುತ್ತೆ ದಾಖಲಾತಿ. ಈ ಒಂದು ವೋಟರ್ ID ಇತ್ತು ಅಂತಾರೆ, ಈ ವೋಟರ್ IDನ ಟಿಕ್ ಮಾಡಬೇಕಾಗತ್ತೆ. ವೋಟರ್ ID ಇತ್ತು ಅಂತಾರೆ, ಆ ವೋಟರ್ ID ನಂಬರ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಪೇಜಿಗೆ ಬರಬೇಕಾಗತ್ತೆ. ನೆಕ್ಸ್ಟ್ ಪೇಜಿಗೆ ಬಂದು ಫಲಾನುಭವಿ ವರ್ಗ, ಸೊ ಈ ವರ್ಗ ಅಂತ ಅನ್ನೋದೇನಿದೆ, ಸೊ ಇದು ನಿಮ್ಮ ಒಂದು ಕ್ಯಾಸ್ಟು ಇನ್ಕಮ್ ಆಗಿರುವಂಥದ್ದು. ಇದಕ್ಕೆ ನೀವು ಯಾವುದೇ ರೀತಿಯಾದ ಇನ್ಕಮ್ ಕ್ಯಾಸ್ಟ್ನ ಸಬ್ಮಿಟ್ ಮಾಡುವಂಥದ್ದು ಏನಿರೋದಿಲ್ಲ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಏನು ಮಾಡ್ಕೊಬಿಡ್ತಾರೆ, ಗೃಹ ಜ್ಯೋತಿಗೆ ಇನ್ಕಮ್ಮು ಕ್ಯಾಸ್ಟು ಕೊಡಲೇಬೇಕು ಅಂತ ಹೋಗಿ ಪ್ರತಿಯೊಂದಕ್ಕೂ ಇನ್ಕಮ್ ಕ್ಯಾಸ್ಟ್ನ ಅಪ್ಲಿಕೇಶನ್ಗಳನ್ನ ತುಂಬ ಹಾಕ್ತಿದ್ದಾರೆ. ಸೊ ಇದಕ್ಕೆ ಯಾವುದೇ ರೀತಿ ಇನ್ಕಮ್ ಕ್ಯಾಸ್ಟ್ನ ಅಪ್ಲೈ ಮಾಡೋದಕ್ಕೆ ಕೊಡುವಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಮತ್ತೆ ಹೇಳ್ತಾ ಇದ್ದೀನಿ, ಇನ್ಕಮ್ ಕ್ಯಾಸ್ಟು ಈ ಒಂದು ಗೃಹ ಜ್ಯೋತಿಗೆ ಕೊಡುವಂಥದ್ದಿಲ್ಲ. ಜಸ್ಟ್ ನಿಮ್ಮ ಕ್ಯಾಸ್ಟ್ ಯಾವುದಿದೆ ಅನ್ನೋದನ್ನ ಮೆನ್ಷನ್ ಮಾಡ್ಕೋತಾರೆ ಅಷ್ಟೇ. ಸೊ ಇಲ್ಲಿ ನಿಮ್ಗೆ ಏನೋ SC ST ಇತ್ತು ಅನ್ನೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತಾರೆ, OBC ಇತ್ತು OBC ಮೇಲೆ ಕ್ಲಿಕ್ ಮಾಡ್ಕೋತಾರೆ, ಅಲ್ಪಸಂಖ್ಯಾತರ ಮೇಲೆ
ಟಿಕ್ ಮಾಡ್ಕೋತಾರೆ ಅಷ್ಟೇ. ಇಲ್ಲಿ ಯಾವುದೇ ರೀತಿಯಾದಂಥ ನಿಮಗೆ ಒಂದು RD ನಂಬರ್ ಆಗಲಿ ಇನ್ನೊಂದಾಗಲಿ ಸೊ ನೀವು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಅದಾದ್ಮೇಲೆ ನಿಮಗೆ ಒಂದು 10ನೇ ಆಪ್ಷನ್ ಬಂದು ಫಲಾನುಭವಿ ಆದಾಯ ತೆರಿಗೆ ಪಾವತಿದಾರ ಅಂದರೆ ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ಸ್ ಆಗಿದ್ರೆ ಏನಾದ್ರು ಇತ್ತು ಅಂತಂದರೆ ಎಸ್ ಅಂತ ಕೊಡಬೇಕು. ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ಸ್ ಇಲ್ಲ ಅಂದರೆ ನೋ ಅಂತ ಕೊಡಬೇಕಾಗತ್ತೆ. ಇದ್ರ ಜೊತೆಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಏನಿರುತ್ತೆ ಆ ಒಂದು ಪ್ಯಾನ್ ಕಾರ್ಡ್ ನಂಬರ್ ಏನಿರುತ್ತೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇದಿಷ್ಟು ನಿಮಗೆ ಪ್ರೂಫ್ ಆಗಿರುತ್ತೆ. ಸೊ ಪಾನ್ ಕಾರ್ಡ್ ಆಗಿರುತ್ತೆ, ರೇಷನ್ ಕಾರ್ಡ್ ಆಗು, ವೋಟರ್ ID, ನಿಮ್ಮ ಆಧಾರ್ ಕಾರ್ಡು, ಇದಿಷ್ಟು ಒಂದು ದಾಖಲಾತಿಗಳಾಗಿರುತ್ತೆ. ಅದಾದಮೇಲೆ ನೀವು ಯಾವ ಒಂದು ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವೇನೋ ಸರ್ಕಾರಿ ನೌಕರಿ ಆಗಿದ್ರೆ, ಒಂದು IT ಉದ್ಯೋಗದಲ್ಲಿ ಏನಾದ್ರು ಇತ್ತು ಅಂತಂದರೆ, ಇಲ್ಲ ನೀವೇ ಒಂದು ಸ್ವಯಂ ಉದ್ಯೋಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಏನೋ ಮಾಡ್ತೀವಿ ಅಂದರೆ ಒಂದು ಶಿಕ್ಷಕರಾಗಿರ್ಬೋದು, ಪ್ಲಂಬರ್, ಎಲೆಕ್ಟ್ರಿಷಿಯನ್, ಚಾಲಕ, ರೈತರು, ಕಾನೂನು ವೃತ್ತಿ, ಗಾರ್ಮೆಂಟ್ಸಲ್ಲಿ ಇರೋರು, ಬೀದಿ ಬದಿ ವ್ಯಾಪಾರ, ಈ ಥರ ತುಂಬ ಥರ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಯಾವ ಒಂದು ವೃತ್ತಿಲೇ ನೀವು ಕೆಲಸ ಮಾಡ್ತಾ ಇರ್ತೀರ ಆ ಒಂದು ವೃತ್ತಿ ಮೇಲೆ ನೀವು ಟಿಕ್ ಮಾರ್ಕ್ ಮಾಡಬೇಕಾಗತ್ತೆ. ಇದಿಷ್ಟು ನಿಮಗೆ ಫಾರ್ಮ್ನ ಫಿಲ್ ಮಾಡಿರುವಂಥದ್ದಾಗಿರುತ್ತೆ. ಕೆಳಗಡೆ ಬಂದ್ಬಿಟ್ಟು ನಿಮಗೆ ಸಮೀಕ್ಷೆದಾರರು ಯಾರು ಇರ್ತಾರೆ ಅವ್ರದ್ದು ಒಂದು ಸಿಗ್ನೇಚರ್ ಕೇಳುತ್ತೆ. ಯಾರು ಬರ್ತಾರೆ ಅವ್ರು ಸಮೀಕ್ಷೆ ಮಾಡ್ಕೊಳ್ಳೋಂಥ ಸಿಗ್ನೇಚರ್ ಇರ್ತಾರೆ. ಜೊತೆಗೆ ನೀವು ಯಾರು ಫಲಾನುಭವಿ ಯಾರು ಇರ್ತೀರ ಅವ್ರದ್ದು ಒಂದು ಸೈನ್ ಆಗುತ್ತೆ. ಇದಿಷ್ಟು ನಿಮಗೆ ಈ ಒಂದು ಫಾರ್ಮ್ನ ಯಾವ ರೀತಿ ಫಿಲ್ ಮಾಡೋದು ಅನ್ನೋದು ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ದಾಖಲಾತಿಗಳು ಮೊದಲನೇದಾಗಿ ನಿಮ್ಮ ಕರೆಂಟ್ ಬಿಲ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ರೇಷನ್ ಕಾರ್ಡ್ ಇರಬೇಕಾಗತ್ತೆ, ಪ್ಯಾನ್ ಕಾರ್ಡ್ ಇರಬೇಕಾಗತ್ತೆ. ನೀವು IT ಹೋಲ್ಡರ್ಸ್ ಈ ಥರ ಏನಾದ್ರು ಆಗಿತ್ತು ಅಂದರೆ ಕೊಡ್ಬೋದು. ಇಲ್ಲ ಅಂದರೆ ಯಾವುದೇ ರೀತಿಯಾದಂಥ ಇನ್ಕಮ್ಮು ಕ್ಯಾಸ್ಟು ಇದಕ್ಕೆ ಅವಶ್ಯಕತೆ ಇರೋದಿಲ್ಲ. ಸೊ ಇದಿಷ್ಟು ನಿಮಗೆ ಗೃಹ ಜ್ಯೋತಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿತ್ತು. ಇನ್ ಕೇಸ್ ಏನೋ ನಮಗೆ ಗೃಹ ಜ್ಯೋತಿ ಫಲಾನುಭವಿ ಅವಶ್ಯಕತೆ ಇಲ್ಲ ಅಂತಂದರೆ ನಿಮಗೆ ಇಲ್ಲಿ ಕೊನೆಯ ಆಪ್ಷನಲ್ಲಿ ನಿಮಗೆ ಸೊ ನಮಗೆ ಗೃಹಲಕ್ಷ್ಮಿ ಅವಶ್ಯಕತೆ ಇಲ್ಲ ಅಂತ ನೀವು ಇದು ಮಾಡಿಕೊಟ್ರೆ ಅಲ್ಲೂ ಸಹ ಒಂದು ಸಿಗ್ನೇಚರ್ ಹಾಕಿಕೊಟ್ರೆ ನಿಮಗೆ ಆ ಒಂದು ಗೃಹಲಕ್ಷ್ಮಿ ಲಾಭನ ಪಡ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಇದ್ರ ಜೊತೆಗೆ ನೀವು 2 ಫೋಟೋನ ಕೊಡಬೇಕಾಗತ್ತೆ. ಸೊ ಫ್ರಂಟ್ ಸೈಡು ನಿಮ್ಗೊಂದು ಫೋಟೋ ಅಂಟಿಸಿ ಈ ಫಾರ್ಮ್ನ ನಿಮ್ಗೊಂದು ಕೊಡ್ತಾರೆ. ಅದ್ರ ಜೊತೆಗೆ ಅವರು ಒಂದು ಫಾರ್ಮ್ಗೆ ಫಿಲ್ ಮಾಡ್ಕೋತಾರೆ. ಇದೆಲ್ಲ ಆನ್ಲೈನ್ ಪ್ರೋಸೆಸ್, ಅವ್ರ ಮೊಬೈಲಲ್ಲೇ ಮಾಡ್ಕೋತಾ ಹೋಗ್ತಾರೆ. ನಿಮ್ಗೆ ಈ ಫಾರ್ಮ್ನು ಸಹ ನಿಮಗೆ ಡೈರೆಕ್ಟಾಗಿ ಒಂದು ಕೊಡ್ತಾರೆ. ನೀವು ಫಾರ್ಮ್ನ ಇಟ್ಕೊಂಡಿರ್ಬೇಕಾಗತ್ತೆ. ಇದು ಯಾವಾಗ ಆ್ಯಕ್ಟಿವ್ ಆಗುತ್ತೆ ಅವಾಗಿಂದ ನಿಮಗೆ ಚಾಲನೆಗೆ ಬರುತ್ತೆ. ನಿಮ್ಗೊಂದು GJ ನಂಬರ್ ಅಂತ ನಿಮ್ಗೊಂದು GJ ನಂಬರ್ ಅಂತ ಕೊಡ್ತಾರೆ. ಸೊ ಆ ರೆಫರೆನ್ಸ್ಗೆ ನೀವು ಆ ನಂಬರ್ನ ಇಟ್ಕೊಂಡಿರ್ಬೇಕಾಗತ್ತೆ. ಇದಿಷ್ಟು ನಿಮಗೆ ಗೃಹ ಜ್ಯೋತಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿತ್ತು. ಇನ್ನೇನಾದ್ರು ನಿಮಗೆ ಡೀಟೇಲ್ಸ್ ಡೌಟ್ ಏನೋ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.